ಇದು ಯಾರ ಕುರ್ಚಿ ಅಂತ ನಿನ್ಗೆ ಗೊತ್ತು? ಸುಮ್ನಿರು ದೇವ್, ನೀನು ನನ್ನ ಪ್ರೀತಿಯ ಭಾವ ಅಲ್ವಾ, ನನಗ್ ಗೊತ್ತು ಹೇಗ್ ಸನ್ಮಾನ ಮಾಡ್ಬೇಕು ಅಂತ. ಏನಾದ್ರೂ ಆಗ್ಲಿ, ಅವ್ನು ಯಾರೇ ಆಗಿರ್ಲಿ, ಅವನು ಅದ್ವೈತ್ ಅವ್ರ ಭಾವ, ಅವನ್ಗೆ ಗೌರವ ಕೊಡ್ಲೇಬೇಕು. ಖಂಡಿತವಾಗ್ಲೂ ಗೌರವ ಕೊಡ್ಲೇಬೇಕು, ಯಾಕಿಲ್ಲ? ಚಿರಾಗ್ನ ಮಾತುಗಳನ್ನ ಕೇಳಿ ದೇವ್ ಸಹ ಅರ್ಥ ಮಾಡಿಕೊಂಡ ಅದ್ವೈತ್ ಅಭಿನವ್ಗೆ ಒಂದು ಗತಿ ಕಾಣಿಸಲಿದ್ದಾನೆ ಅಂತ. ಈಗ ಈ ಡೆಲಿವರಿ ಬಾಯ್ಗೆ ತನ್ನ ನಿಜವಾದ ಸ್ಟೇಟಸ್ ಏನು ಅಂತ ಗೊತ್ತಾಗುತ್ತೆ. ಬನ್ನಿ, ನಿಮ್ಮನ್ನ ನಿಮ್ಮ ಹಾಟ್ ಸೀಟ್ ಮೇಲೆ ಕೂರ್ಸೋಣ. ನಿಮ್ಗೆ ಅಂತಾನೆ ಹೇಳಿ ಮಾಡಿಸಿರೋದಿದು. ಕೂತ್ಕೊಳ್ಳಿ 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 ಆರಾಮಾಗಿ. ಅಭಿನವ್ ಕುರ್ಚಿ ಮೇಲೆ ಕುಳಿತ ಕೂಡಲೇ ಒಂದು ಜೋರಾದ ಶಬ್ದ ಬಂತು. ಹಾಲ್ ಪೂರ್ತಿ ಆ ಸೌಂಡ್ ಕೇಳಿಸ್ತಾ ಇತ್ತು. ಏನಾಗ್ತಿದೆ ಇಲ್ಲಿ? ಏನ್ ಮಾಡ್ದೆ ನೀನು? ಮಾಫಿಯಾ ಕಿಂಗ್ ನ ಚೇರ್ ಮೇಲೆ ಕೂತಿದ್ಯಾ, ನಿನ್ ಕತೆ ಮುಗೀತು. ಆ ವಿಶೇಷ ಕುರ್ಚಿ ಅಕ್ರಮ್ಗೆ ಸೇರಿತ್ತು. ಮಾಫಿಯಾ ಕಿಂಗ್ ಗ್ಯಾಂಗ್ ನ ನಾಯಕ. ಈ ಅಕ್ರಮ್ನ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಯಾರಿಗೂ ಅನುಮತಿ ಇರಲಿಲ್ಲ. ಯಾರವನು?